ಆರೋಗ್ಯ ಟಿಪ್ಸ್ ಇನ್ ಕನ್ನಡ. ಕಪೀವ ನಲ್ಲಿಕಾಯಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಲ್ಲಿಕಾಯಿ ಒಂದು 5-6, ಅಮೃತ ಬಳ್ಳಿ ಎಲೆಗಳು, ಪುದೀನ ಎಲೆಗಳು, ತುಳಸಿ ಎಲೆಗಳು, ಕಾಳು ಮೆಣಸು, ಮೆಂತ್ಯ ಹಾಗೂ ಚಕ್ಕೆ ಇವುಗಳನ್ನ ಬಳಸ್ಕೊಂಡು ಒಂದು ಹೆಲ್ತ್ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ಮಾಡೋಣ. ನಲ್ಲಿಕಾಯಿನ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ. ಮೆಣಸು, ಚಕ್ಕೆ 2 ಪೀಸು ಹಾಗೂ ಅಮೃತ ಬಳ್ಳಿ ಎಲೆಗಳು, ಪುದೀನ ಎಲೆಗಳು ಹಾಗೂ ತುಳಸಿ ಹಾಗೂ ಮೆಂತ್ಯ 1 ಸ್ಪೂನು, ಹಾಫ್ ಸ್ಪೂನು ಮೆಂತ್ಯ ಹಾಗೂ ಹೆಚ್ಕೊಂಡಿರೋಂತಹ ನಲ್ಲಿಕಾಯಿ ಪೀಸ್ಗಳನ್ನ ಜಾರಲ್ಲಿ ಹಾಕಿ ನೀರು ಹಾಕ್ಕೊಂಡು ಹಾಗೂ ಸೈಂಧವ ಲವಣ ರುಚಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ. ಇದು BP ಶುಗರ್ಗೆ ತುಂಬ ಒಳ್ಳೆಯದು. ಈ ಜ್ಯೂಸು ಕಪೀವ ನಲ್ಲಿಕಾಯಿ ಜ್ಯೂಸು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಜ್ಯೂಸು. ಶುಗರ್ ಆಗಲಿ BP ಆಗಲಿ ಯಾವುದು ನಾರ್ಮಲಲ್ಲಿರುತ್ತೆ. ಈ ಜ್ಯೂಸು ತುಂಬ ಒಳ್ಳೆಯದು ಶುಗರ್ ಹಾಗೂ BPಗೆ. ನೋಡಿ, ರೆಡಿಯಾಗಿದೆ ನಲ್ಲಿಕಾಯಿ ಜ್ಯೂಸು. ನೀವು ಮನೆಯಲ್ಲಿ ಸಮಯ ಸಿಕ್ಕಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ರಿಫ್ರೆಶ್ಮೆಂಟು. ಈ ಬಿಸಿಲಿನ ಇದಕ್ಕೂ ಇದು ವಿಟಮಿನ್ C ಹೆಚ್ಚಾಗಿರೋದ್ರಿಂದ ಈ ಜ್ಯೂಸು ತುಂಬ ಒಳ್ಳೆಯದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ಬೋದು. ಶ್ರೀನಾಥ್ ಸವಿರುಚಿ ಇಷ್ಟವಾದಲ್ಲಿ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೂಪರ್ ಆಗಿದೆ ಜ್ಯೂಸು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.